ನಾವೀಗಷ್ಟೇ ಒಂದು ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ವಸತಿ ಇಲಾಖೆ ಯಾರಿಗೆ ಸಂಬಂಧಪಟ್ಟಿದ್ದು? ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಇತ್ತೀಚೆಗೆ ಕಳೆದ 6-7 ತಿಂಗಳಲ್ಲಿ ವಿವಾದ ಅನ್ನೋದು ಇವ್ರ ಸುತ್ತಾನೆ ಗಿರ್ಕಿ ಹೊಡಿತಾ ಇದೆ. ಈಗ ಇವರು PS-ಗೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಂಟ್ರೆಸ್ಟಿಂಗ್ ಅಂತ ಯಾಕೆ ಅಂತ ಇದ್ದೀವಿ ಅಂತ ಸ್ಟೋರಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಸರ್ಕಾರಕ್ಕೆ ವಂಚಿಸಿ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣದ ಆರೋಪ ಯಾರ ಮೇಲೆ ಕೇಳಿ ಬಂದಿದೆ ಅನ್ನೋದ್ರ ಡೀಟೇಲ್ಸ್ ಇದೆ. ಸಚಿವರ PS-ನಿಂದಲೇ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಆಯ್ತಾ? ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ತೆರಿಗೆಯನ್ನು ವಂಚಿಸಿ ರೆಸಾರ್ಟ್ ನಿರ್ಮಾಣ ಮಾಡಲಾಗಿದೆ ಅನ್ನೋ ಆರೋಪ. ಮತ್ತೊಂದು ಕಡೆ ವನ್ಯಜೀವಿ ಧಾಮದ ನಿಯಮಗಳ ಉಲ್ಲಂಘನೆ ಕೂಡ ಆಗಿದೆ. ಯಾಕಂದ್ರೆ ಇದು ಫಾರೆಸ್ಟ್ ಏರಿಯಾ, ಸೂಕ್ಷ್ಮ ಪ್ರದೇಶ. ಕೊಡಗಿನ ಒಣಚಲು ಗ್ರಾಮದಲ್ಲಿ ನಡೆದಿರುವ ದೊಡ್ಡ ಅಕ್ರಮ ಮುಂದುವರೆದ ಭಾಗ ಹೇಳ್ತೀವಿ. ಪುಷ್ಪಗಿರಿ ವನ್ಯಜೀವಿ ಧಾಮದ 540 ಮೀಟರ್ ವ್ಯಾಪ್ತಿಯ ವಾಣಿಜ್ಯ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಸಚಿವ ಜಮೀರ್ ಆಪ್ತ ಸರ್ಫರಾಜ್ ಖಾನ್ ಹೆಸರಿನಲ್ಲಿ ಈ ರೆಸಾರ್ಟ್ ಇದೆ. ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಣಚಲಿ ರೆಸಾರ್ಟ್ ಇದು. ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ನಿಂದ ನಿಯಮವನ್ನು ಉಲ್ಲಂಘಿಸಿ ರೆಸಾರ್ಟ್ ಅನ್ನು ಕಟ್ಟಿಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ, ಅರಣ್ಯ ಇಲಾಖೆ, ಪರಿಸರ ಮಾಲಿನ್ಯ, ಕಂದಾಯ ಇಲಾಖೆ, ಯಾವುದೇ ಇಲಾಖೆಯ ಪರ್ಮಿಷನ್ ಇಲ್ಲದೇನೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ರಾಜಾರೋಷವಾಗಿ ಕಟ್ಟಿಕೊಂಡಂತಹ ರೆಸಾರ್ಟ್. ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಣಚಲು ಅಂತ ಎಂಬ ಸ್ಥಳದಲ್ಲಿ ಅನಧಿಕೃತವಾಗಿ ಯಾವುದೇ ಇಲಾಖೆಯ ಪರ್ಮಿಷನ್ ಇಲ್ಲದೇನೆ ದೊಡ್ಡ ರೆಸಾರ್ಟ್ ಮಾಡಲಿಕ್ಕೆ ಹೊರಟಿದ್ದು ನನ್ನ ಗಮನಕ್ಕೆ ಬಂದಿದೆ. ನಾನು ಕೇಳ್ತಾ ಇರೋದು, ರಾಜಾರೋಷವಾಗಿ ಈ ಅರಣ್ಯವನ್ನು ನಾಶ ಮಾಡೋದರಲ್ಲಿ ಎತ್ತಿದ ಕೈಗಳು ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ತಪ್ಪಲ್ಲ. ನಮ್ಮ ರಾಜ್ಯದ ವಸತಿ ಸಚಿವ ಯಾರು ಜಮೀರ್ ಖಾನ್ ಅಂತ ಹೇಳಿದ್ದಾರೆ, ಅವರ PAಗಳು ಸರ್ಫರಾಜ್ ಖಾನ್ ಅಂತ ಹೇಳುವಂಥವ್ರು ಈ ರೀತಿ ಮಾಡೋದಾದರೆ ಅರಣ್ಯದ ಅಧಿಕಾರಿಗಳು ಏನು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಅಂತ ಸಂಶಯ ಇದೆ. ಜಿಲ್ಲೆಯ DFO ಅಥವಾ ಈ ಭಾಗದ ಅರಣ್ಯ ಅಧಿಕಾರಿ 8 ದಿನಗಳ ಒಳಗೆ ಇದನ್ನು ತನಿಖೆ ಮಾಡಿ ಸಾರ್ವಜನಿಕರಿಗೆ. ಗಾಳಿಬೀಡುವಲ್ಲಿ ಸರ್ಫರಾಜ್ ಖಾನ್ ಅಂತ ಒಬ್ಬರು ಅವರು ಫಾರ್ಮ್ ಹೌಸ್ಗೆ ಪರ್ಮಿಷನ್ ತೊಗೊಂಡಿದ್ರು ನಮ್ಮ ಹತ್ರ. ಫಾರ್ಮ್ ಹೌಸು ಕಟ್ಟಿದ್ದಾರೆ, ಬಟ್ ಅವರು ಫಾರ್ಮ್ ಹೌಸ್ ಪರ್ಪಸ್ಗಾಗಿ ಯೂಸ್ ಮಾಡ್ತಾ ಇಲ್ಲ, ಈ ಅಗ್ರಿಕಲ್ಚರ್ ಸಾಮಗ್ರಿಗಳು ಇಟ್ಕೊಳ್ಳೋದು ಇಂಥದಕ್ಕೆ ಯೂಸ್ ಮಾಡ್ತಾ ಇಲ್ಲ, ಬೇರೆ ದೊಡ್ಡದಾಗಿ ಮನೆ ಕಟ್ಟಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಆಗಿತ್ತು. ಅದ್ರ ಪ್ರಕಾರ ನಾವು ಅದ್ರ ಬೇಸಿಸ್ ಮೇಲೆ ನಾವು ಡಿಸೆಂಬರಲ್ಲಿ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಅವರು ಈಗ ರೀಸೆಂಟಾಗಿ ಕೂಡ ಆನ್ಸರ್ ಮಾಡಿದ್ದಾರಂತೆ. ಆನ್ಸರ್ ಏನಿದೆ ಅದು ನೋಡಿಕೊಂಡು ಮತ್ತೆ ಅದು ವೈಲೇಷನ್ ಆಗಿದ್ದರೆ ನಮ್ಮ KLR ಪ್ರಕಾರ ಅವ್ರಿಗೆ ಏನು ಯಾವ ಥರ ಇದು ಮಾಡಬೇಕು, ಮತ್ತು ಇನ್ನೊಂದು ಸಲ ನೋಟಿಸ್ ಇಶ್ಯೂ ಮಾಡಬೇಕಾ, ಅಥವಾ ಅವ್ರಿಗೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಈಗ ಅದು ವಸತಿ ಉದ್ದೇಶಕ್ಕೆ ಅಂತ ಅವ್ರು ಕನ್ವರ್ಷನ್ ಕೂಡ ಮಾಡಿಸ್ಕೊಬೋದು. ಅದನ್ನು ಮಾಡಿಸ್ಬೇಕು ಅಂತಂದರೆ ಈಗ ಇಷ್ಟಿನಿಂದ ಏನು ಕಟ್ಟಿದ್ದಾರೆ ಅದರದ್ದು ಫೈನ್ ಕೂಡ ಪುಟಪ್ ಆಗುತ್ತೆ. ಅದು ಇಷ್ಟಕ್ಕೆ ಏನೋ ಒಂದು ಫೈನ್ ಇರುತ್ತೆ, KLR ಪ್ರಕಾರ ಏನು ಫೈನ್ ಇದೆ ಅದು ಪುಟಪ್ ಮಾಡ್ತೀವಿ. ಮತ್ತು ಇನ್ನೊಂದು ಅವರು ಆನ್ಸರ್ ಕರೆಕ್ಟಾಗಿ ಏನು ಮಾಡಿಲ್ಲ, ಈ ಥರ ಏನೋ ಮಾಡಿದರೆ ಮತ್ತೆ ಇನ್ನೊಂದು ನೋಟಿಸ್ ಇಶ್ಯೂ ಮಾಡಿ ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್. ಈಗ ಫಾರ್ಮ್ ಹೌಸ್ ಅಂದ್ರೆ ಅರ್ಥ ಏನು? ಕೃಷಿ ಉಪಕರಣಗಳನ್ನ ಇಟ್ಕೊಳ್ಳೋದಕ್ಕೆ 1 ಎಕರೆ ಜಾಗದಲ್ಲಿ ಒಂದು 10% ಸಣ್ಣ ಜಾಗದಲ್ಲಿ ಸಣ್ಣದಾಗಿ ಮನೆ ಮಾಡೋದಕ್ಕೆ ಅವಕಾಶ, ಅದನ್ನು ಫಾರ್ಮ್ ಹೌಸ್ ಅಂತಾರೆ. ಇಷ್ಟು ದೊಡ್ಡ ಜಾಗ, ಈಜುಕೊಳ, ಕೋಣಗಳನ್ನೇನು ಈಜುಕೊಳದಲ್ಲಿ ಈಜಾಡಿಸ್ತಾರ ಇವರು ಫಾರ್ಮ್ ಹೌಸ್ಗೆ ಪರ್ಮಿಷನ್ ಕೊಟ್ಟಿರೋರು? ಏನಂತ ಹೇಳ್ತಾ ಇದ್ದಾರೆ? ಇನ್ನೂ ಉಲ್ಲಂಘನೆ ಆಗಿದೆಯಾ ನೋಡ್ಕೊಳ್ತೀವಿ ಅಂದರೆ ಕಣ್ಣಿಗೆ ರಾಚೋದ ರೀತಿ ಇದೆಯಲ್ಲ ಇಲ್ಲಿ ದೃಶ್ಯಾವಳಿಗಳು, ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕಂತೆ? ಖಂಡಿತವಾಗ್ಲೂ ಮಮತಾ, ಏನು ವಸತಿ ಸಚಿವರಾಗಿರ್ತಕ್ಕಂಥ ಏನು ಜಮೀರ್ ಅಹಮದ್ ಅವರ PA ಯಾರಿದ್ದಾರೆ ಸರ್ಫರಾಜ್ ಖಾನ್, ಅವರು ಈ ನಿಯಮಗಳನ್ನೆಲ್ಲ ಕೂಡ ಉಲ್ಲಂಘನೆಯನ್ನ ಮಾಡಿರ್ತಕ್ಕಂಥದ್ದು. ನೀವ್ ಹೇಳ್ದಂಗೆನೆ ಇನ್ನು ಫಾರ್ಮ್ ಹೌಸ್ ಮಾಡ್ಬೇಕಾದ್ರೆ ಏನು ಕೃಷಿ ಚಟುವಟಿಕೆಗಳಿಗೆ ಮಾಡಬೇಕಾದಂತಹ ಕೆಲವೊಂದು ವಾಸ್ತವ್ಯಕ್ಕೆ ಏನ್ ಕೂಲಿ ಕಾರ್ಮಿಕರು ಅಥವಾ ರೈತರು ಏನು ಕೂಲಿ ಕಾರ್ಮಿಕರಿಗೆ ಏನಿದೆ ಆ ವಾಸ್ತವ್ಯಕ್ಕೆ ಒಂದಷ್ಟು ಉಪಕರಣಗಳನ್ನ ಇಟ್ಕೊಳ್ಳೋಕೆ ಸಣ್ಣ ಪುಟ್ಟದಾಗಿ ಒಂದು ಕೊಠಡಿಗಳನ್ನ ನಿರ್ಮಾಣವನ್ನ ಮಾಡ್ಕೋಬಹುದು. ಆದ್ರೆ ಐಷಾರಾಮಿಯಾಗಿ ರೆಸಾರ್ಟ್ ಕೂಡ ನಿರ್ಮಾಣವನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು ಎಲ್ಲರೂ ಕೂಡ ರಾಜಾರೋಷವಾಗಿ ಕಂಡ್ರು ಕೂಡ ಯಾರು ಕೂಡ ಈ ಬಗ್ಗೆ ಯಾರು ಹೋಗ್ತಾನೆ ಇಲ್ಲ. ಇವ್ರನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರನೂ ಇಲ್ಲ, ಇವರು ಯಾವ ಅನುಮತಿಯನ್ನು ಕೂಡ ಪಡೆದಿಲ್ಲ ಅನ್ನೋದು ಇದೀಗ ಜಿಲ್ಲೆಯಲ್ಲಿ ಒಂದಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿದೆ. ಅತಿ ಬಡವರಿಗೆ ಒಂದು ನ್ಯಾಯ ಆಗಿದೆ ಅಥವಾ ಕಾಂಗ್ರೆಸ್ನ ಸಚಿವರ ಆಪ್ತ ಸಹಾಯಕರಿಗೆ ಒಂದು ನ್ಯಾಯ ಆಗಿದೆ? ಇದು ಎಷ್ಟರ ಮಟ್ಟಿಗೆ ಸರಿ? ಬಡವರ್ಗದ ಜನರು ಅರಣ್ಯದಂಚಿನ ಪ್ರದೇಶದಲ್ಲಿ ಒಂದು ಸಣ್ಣ ಗುಡ್ಸ್ಲಿಟ್ರು ಕೂಡ ಕಂದಾಯ ಇಲಾಖೆ ಇರ್ಬೋದು, ತಹಶೀಲ್ದಾರ್ ಹೋಗಿ ತೆರವು ಕಾರ್ಯಾಚರಣೆಗಳನ್ನ ಕೂಡ ಮಾಡ್ತಾರೆ. ಆದ್ರೆ ಇವರು ಬಹಿರಂಗವಾಗಿ ಇಷ್ಟು ನಿಯಮಗಳನ್ನೆಲ್ಲ ಕೂಡ ಗಾಳಿಗೆ ತೂರಿದ್ರು ಕೂಡ ಇವ್ರನ್ನ ಯಾರು ಹತ್ರ ಹೋಗ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಒಂದ್ ರೀತಿ ಏನ್ PS ಯಾರಿದ್ದಾರೆ ಸರ್ಫರಾಜ್ ಖಾನ್ ಒಂದು ಅಧಿಕಾರದ ಮದದಿಂದ, ಅಧಿಕಾರದ ದಾಹದಿಂದ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅನ್ನೋದು ಕೂಡ ಜನರು ಒಂದು ರೀತಿ ಆಕ್ರೋಶವನ್ನ ಹೊರಹಾಕ್ತಾ ಇರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಬಹಳ ಸ್ಪಷ್ಟ ನಾವು ಹೇಳಿದ್ವಲ್ಲ, ಫಾರ್ಮ್ ಹೌಸ್ನ ಮೂಲ ನಿಯಮಗಳೇನು? 1 ಎಕರೆ ಜಾಗದಲ್ಲಿ 10% ಮನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಎಲ್ರಿಗೂ ಇದೆ. ಇಲ್ಲಿ 1 ಎಕರೆ ಜಾಗದಲ್ಲಿ ಪೂರ್ತಿ ಫಾರ್ಮ್ ಹೌಸ್ ಕನ್ಸ್ಟ್ರಕ್ಷನ್, ಈಜುಕೊಳ ಎಲ್ಲಾದ್ರೂ ಫಾರ್ಮ್ ಹೌಸ್ನಲ್ಲಿ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ?
ಯಾರಿಗೆ ಸಾಧ್ಯ ಇದೆ ಅಂದರೆ ದುಡ್ಡಿದ್ದವ್ರಿಗೆ, ಯಾರಿಗೆ ಸಾಧ್ಯ ಇದೆ ಅಂದರೆ ಮಜಲ್ ಪವರ್ ಇದ್ದವ್ರಿಗೆ. ಆದರೆ ಕ್ಲೀನ್ ಉಲ್ಲಂಘನೆ ಆಗಿದೆ. ಸಚಿವರೇ ಉತ್ತರ ಕೊಡಬೇಕಿದೆ, ಯಾಕಂದರೆ ಅವ್ರು PSA ಮಾಡಿರೋದು.